ಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ನಮ್ಮ ಜೊತೆಗೆ ಸದಾನಂದಮಯ್ಯ ಮತ್ತು ಬಿ ನಟರಾಜ ಇಲ್ಲಿ ತನಕ ಸಾಕಷ್ಟು ಮಾತನಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಜುಬೇನ್ ಜಾಯ್ನ್ ಆಗಿದ್ದಾರೆ. MS ರಾಮಯ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರು, ವಿಜ್ಞಾನಿಗಳು. ಜುಬೇನ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಬಹುಶಃ ಚರ್ಚೆಯನ್ನು ಸ್ವಲ್ಪ ಹೊತ್ತು ನೋಡಿದ್ರಿ ಅಂತ ಅಂದ್ಕೋತೀನಿ. ನೀವು ಕೂಡ ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರಿ, ಸೊ ನಿನ್ನೆ ಮೊನ್ನೆ ಕೂಡ ನಾವು ಬೇರೆ ಬೇರೆ ಹಾಲಿನ ಮಾತ್ರೆಗಳನ್ನು ಪರೀಕ್ಷೆ ಮಾಡಿದ್ವಿ ಅನ್ನುವಂಥದ್ದು. ಈ ಹಾಲಲ್ಲಿ ಈ ರೀತಿ ವಸ್ತುಗಳೆಲ್ಲ ಸೇರ್ತಾ ಇವೆ ಅಂತ ತಮ್ಮ ಅಭಿಪ್ರಾಯ ಏನು ಸರ್? ಮೊದಲಲ್ಲಿ ನಮ್ಮದು MS ರಾಮಯ್ಯ ಡ್ರಗ್ ಟೆಸ್ಟಿಂಗ್ ಲ್ಯಾಬಲ್ಲಿ ನಾವು 2004ನಲ್ಲಿ ಕನ್ಸ್ಯೂಮರ್ಸ್ಗೆ ನಾವು ಓಪನ್ ಮಾಡಿದ ಟೈಮ್ನಲ್ಲಿ ಆವಾಗ ಸುಮಾರು ಈ ಥರ ಹಾಲ್ ಪ್ರಾಡಕ್ಟ್ಸೇ ಬರ್ತಾಯಿತ್ತು ನಮ್ಮ ಹತ್ರ. ಅದರಲ್ಲಿ ಒಂದು ಹೇಳಕ್ಕೆ ಹೋದರೆ ಒಂದು 80% ಅಡಲ್ಟ್ರೇಷನ್ ಪಾಸಿಟಿವ್ ಆಗಿ ಬಂದಿತ್ತು. ಆವಾಗ ಅಡಲ್ಟ್ರೇಷನ್ ಕಂಡುಹಿಡಿಯೋದು ಸ್ಟಾರ್ಚ್ ಥಿಕ್ನಿಂಗ್ ಏಜೆಂಟಿಗೆ ಬರ್ತಾಯಿತ್ತು. ಆಮೇಲೆ ಈ ಕೆಲವು ತಮಿಳ್ನಾಡು ಕಡೆಯಿಂದ ಬರ್ತಾ ಇರೋದ್ರಲ್ಲಿ ಇದು ಯೂರಿಯಾ ಇತ್ತು. ಅಗೇನ್ ಇಟ್ ಇಸ್ ಅ ಥಿಕ್ನಿಂಗ್ ಏಜೆಂಟ್ ಥರ ಆ್ಯಡ್ ಮಾಡ್ತಾಯಿದ್ರು. ಆಮೇಲೆ 2007-8ನಲ್ಲಿ ಮೋಸ್ಟ್ಲಿ ಎಲ್ಲ ಫಾರ್ಮುಲಿನ್ನು ಹೈಡ್ರೋಜನ್ ಪೆರಾಕ್ಸೈಡ್ ಬರ್ತಾಯಿತ್ತು. ಅದು ಮೋರ್ ಆಫ್ ಎ ಪ್ರಿಸರ್ವೇಟಿವ್ ಆ್ಯಕ್ಷನ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ರು. ಸೊ ಈಗ ಅಡ್ವಾನ್ಸ್ಡ್ ಆಗಿ ಈಗ ರೀಸೆಂಟ್ ಆಫ್ ದ ಲೇಟ್ ಅಂದರೆ ನಮ್ಮ 2011ನಲ್ಲಿ ಹೇಳೋಕ್ಕೆ ಹೋದರೆ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಕಡಿಮೆ ಆಗಿದೆ. ನಮ್ಮ ಹತ್ರ ಬರೋ ಸ್ಯಾಂಪಲ್ಸ್ನಲ್ಲಿ ಐ ಥಿಂಕ್ ಅಬೌಟ್ ಇಟ್ ಹ್ಯಾಸ್ ರಿವರ್ಸ್ಡ್. ಒಂದು 60-70% ಇಟ್ ಹ್ಯಾಸ್ ಕಮ್ ವಿದಿನ್ ದ ಲಿಮಿಟ್ಸ್ ಓನ್ಲಿ. ಕೆಲವೊಂದು 20% ಲೂಸ್ ಮಿಲ್ಕ್ ಬರ್ತಾಯಿದೆ, ಕೆಲವು ಹೋಟೆಲ್ಸಿಂದ ಕಳಿಸ್ತಾ ಇದ್ರಿ ಅದು. ಆಮೇಲೆ ಒಂದು 15-20% ಆಮೇಲೆ ಚಿಕ್ಕ ಕೆಲವು ಪ್ಯಾಕೆಟ್ಸ್ ಬರ್ತಾಯಿತ್ತು, ನಾನ್ ಬ್ರ್ಯಾಂಡೆಡ್ ಅಂತ ಹೇಳ್ಬೋದು. ಅದು ಯಾವುದೋ ಇವತ್ತೊಂದು ಹೆಸರು ಇರುತ್ತೆ, ನಾಳೆ ಬೇರೆ ಥರ ಹೆಸರು ಇರುತ್ತೆ. ಆ ಥರ ಪ್ರಾಡಕ್ಟ್ಸ್ ಬಂದಿರೋದ್ರಲ್ಲಿ ಒಂದು 15% ಫೇಲಿಯರ್ ಮಾರ್ಜಿನ್ ಬರ್ತಾಯಿತ್ತು. ಬಟ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಮ್ಮ ಹತ್ರ ಬರ್ತಾ ಇರೋ ಸ್ಯಾಂಪಲ್ಸ್ ಅಂತ ಹೇಳೋಕೆ ಹೋದರೆ ಒಂದು 80% ನಾವು ಅನಲೈಸ್ ಮಾಡಿದ್ದು ಆಫ್ ಲೇಟ್ 2010-11ನಲ್ಲಿ ಆಲ್ಮೋಸ್ಟ್ ಆಲ್ ಆರ್ ವಿತಿನ್ ದ ಕ್ವಾಲಿಟಿ ಲಿಮಿಟ್ಸ್ನಲ್ಲೇ ಬರ್ತಾಯಿತ್ತು. ಇದು ಯಾಕೆ ಆಗ್ತಾಯಿತ್ತು ಅಂದರೆ ಐ ಥಿಂಕ್ ಪ್ರಾಬ್ಲಿ ಬಿಕಾಸ್ ಈಗ ಪ್ರೊಡಕ್ಷನ್ ಜಾಸ್ತಿ ಆಗಿದ್ದಕ್ಕೆ ಈಗ ಮುಂಚೆ ನಂದಿನಿ ಸಿಗಬೇಕು ಅಂದರೆ ಕ್ಯೂವನ್ನು ಹೋಗಿ ಕಾಯಬೇಕಾಗಿತ್ತು. ಈಗ ಅಟ್ಲೀಸ್ಟ್ ಆ ಥರ ಒಂದು ಸಿಚುವೇಶನ್ ಇಲ್ಲ. ರೆಡಿ ಅವೈಲಬಿಲಿಟಿ ಆಗಿದ್ದಕ್ಕೆ ಅಷ್ಟೊಂದು ಅಡಲ್ಟ್ರೇಷನ್ಗೆ ರೀಸನ್ ಕಡಿಮೆ ಆಗಿದೆ. ಅನ್ಲೈಕ್ ನಾರ್ತ್ ಇಂಡಿಯಾ ಈಗಲೂ ಡಿಮ್ಯಾಂಡ್ ಇದೆ, ಅಲ್ಲಿ ಸಪ್ಲೈ ಫಾರ್ ಇಸ್ ಮಚ್ ಲೆಸ್ ದ್ಯಾನ್ ದಿ ಡಿಮಾಂಡ್. ಬಟ್ ಐ ಥಿಂಕ್ ಕರ್ನಾಟಕನಲ್ಲಿ ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಬಂದಾಗಿದ್ದ ಮೇಲೆ ಈಗ ಸ್ವಲ್ಪ ಡಿಮಾಂಡ್ ಸಪ್ಲೈ ಗ್ಯಾಪ್ ಕ್ಲೋಸ್ ಆಗಿದ್ದಕ್ಕೆ ಅಷ್ಟೊಂದು ಕೇಸಸ್ ಕರ್ನಾಟಕದಲ್ಲಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಅಲ್ಲ, 22% ಇಲ್ಲೂ ಕೂಡ ಕಲಬೆರಕೆ ಇದೆ ಅಂತ. ಇಲ್ಲ, ಅದು ಯಾವ ಥರ ಆಗ್ತಾ ಇದೆ ಅಂದರೆ ಬಿಕಾಸ್ ಈಗ ನಂದಿನಿ ಸ್ವಲ್ಪ ಬೆಲೆ ಜಾಸ್ತಿ ಆಗಿದ್ಮೇಲೆ ಈ ಚಿಕ್ಕ ಹೋಟೆಲ್ಸ್ ಇದೆಯಲ್ಲ, ದೇ ಕೆನಾಟ್ ಅಫೋರ್ಡ್ ದಟ್ ಪ್ರೈಸ್. ಅಂಥ ಒಂದು ಸಿಚುವೇಷನಲ್ಲಿ ಅವರು ಹಾಲು ಈ ಬಾರ್ಡರ್ ಕಡೆಯಿಂದ ತರ್ತಾ ಇದ್ದಾರೆ. ಅದರಲ್ಲಿ ಡೆಫಿನೆಟ್ಲಿ ನಾವು ಈಗ ರೀಸೆಂಟಾಗಿ ಲಾಸ್ಟ್ ವೀಕಲ್ಲಿ ಅನಲೈಸ್ ಮಾಡಿದ್ರಲ್ಲೂ ಪಾಸಿಟಿವ್ ಬಂದಿದೆ. ಯಾವುದು? ಸೋಡಾಗ್ ಬಂದಿದೆ, ಯೂರಿಯಾ ಬಂದಿದೆ. ಅಲ್ಲ, ಯಾವ ಬ್ರ್ಯಾಂಡ್ಗಳು ತಗೊಂಡಿದ್ರಿ ನೀವು? ಇದರಲ್ಲಿ ಇದು ಲೂಸ್ ಮಿಲ್ಕ್ ಅಂತಾರೆ. ಇಟ್ ಕಮ್ಸ್ ಈ ಲಾರಿ ಲೋಡ್ನಲ್ಲಿ ಬಂದು ಎಲ್ಲಿ ಇಳಿತದೆ, ಎಲ್ಲಿ ಯಾರು ಕೊಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ಇಸ್ ನಾಟ್ ಬ್ರ್ಯಾಂಡೆಡ್. ನಮ್ಮ ಹತ್ರ ಬಂದಿದ್ದ ಸ್ಯಾಂಪಲ್ ಬಂದ್ಬಿಟ್ಟು ಲೂಸ್ ಆಗಿ ಪಾತ್ರೆಯಲ್ಲಿ ಬಂದಿತ್ತು. ಅಲ್ಲ, ನೀವು ಇವತ್ತೇನಾದರೂ ಈ ಬ್ರಾಂಡೆಡ್ ಇದನ್ನ ತಗೊಂಡೇನಾದ್ರು ಪರೀಕ್ಷೆ ಮಾಡಿದ್ರೆ? ಇವತ್ತು ಬ್ರಾಂಡೆಡ್ ಅಲ್ಲಿ ನಾವು ಇವತ್ತು ಮಾಡಿದ್ರಲ್ಲಿ ನಂದಿನಿ ಮಾಡಿದ್ವಿ. ನಂದಿನಿನಲ್ಲಿ ದೇರ್ ವಾಸ್ ನೋ, ವಿ ಚೆಕ್ ಫಾರ್ ಸ್ಟಾರ್ಚ್ ಚೆಕ್ ಮಾಡಿದ್ವಿ, ನೆಗೆಟಿವ್ ಬಂತು. ಒಂದು ಡೌಟ್ ಮೇಲೆ ಮಾಡಿದ್ವಿ ಅಷ್ಟೇ. ಪೆರಾಕ್ಸೈಡ್ ಟೆಸ್ಟ್ ಮಾಡಿದ್ವಿ, ದಟ್ ಆಲ್ಸೋ ಶೋಡ್ ನೆಗೆಟಿವ್ ಓನ್ಲಿ. ಆಮೇಲೆ ಅದ್ಬಿಟ್ಟು ಯೂರಿಯಾ ಮಾಡಿದ್ವಿ, ಯೂರಿಯಾ ಆಲ್ಸೋ ವಾಸ್ ನೆಗೆಟಿವ್ ಓನ್ಲಿ. ಸೇಮ್ ವಿತ್ ಹೆರಿಟೇಜ್ ಆಲ್ಸೋ ವಿ ಡಿ ನಾಟ್ ಫೈಂಡ್ ಯಾವುದೇ ರೀತಿಯಲ್ಲಿ ಕಲಬೆರಕೆ ಕಂಡು ಹಿಡಿದಿಲ್ಲ. ಬಟ್ ಲೂಸ್ ಮಿಲ್ಕ್ನಲ್ಲಿ ವಾಟ್ ವಿ ಹ್ಯಾವ್ ಡನ್ ಟುಡೇ ಇಟ್ ಹಸ್ ಕಮ್ ಪಾಸಿಟಿವ್. ಹೌದಾ? ಹೌದು. ಓಕೆ, ಅದಕ್ಕೆ ಹೆಸರಿಲ್ಲ, ಅದಕ್ಕೆ ಹೆಸರಿಲ್ಲ, ಅದಕ್ಕೆ ನಾನ್ ಬ್ರ್ಯಾಂಡೆಡ್ ಅಂತ ಹೇಳಿ. ಓಕೆ, ಸೊ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇದು ಯಾವ್ಯಾವ ರೀತಿ ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ ಈ ರೀತಿಯ ವಿಷಕಾರಕ ವಸ್ತುಗಳು ಅನ್ನುವಂಥದ್ದು. ಸರ್, ಸೊ ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ ಕರ್ನಾಟಕದಲ್ಲಿ ಒಂದಿಷ್ಟು ಸ್ಥಿತಿಗತಿಗಳು ಪರವಾಗಿಲ್ಲ ಅಂತ ಅನ್ನುವಂಥ ಮಾತು. ಕರ್ನಾಟಕದಲ್ಲಿ ಈಗ ತಾನೊಂದು 5 ವರ್ಷದ ಕೆಳಗಡೆ ಈ ಥರ ಫೈಟಿಂಗ್ ಆಗಿದೆ. ಒಂದು ಹಿಂದೆ ನಿಮ್ಮ JC ರೋಡಲ್ಲಿ ಭಾರತ್ ಟಾಕೀಸ್ ಪಕ್ಕದಲ್ಲಿ ಬೆಳಿಗ್ಗೆ 4:15 ಬಂದರೆ 2-3 ಸತಿ ರೈಡ್ ಗಿಡಲ್ಲಿ ಆಗಿತ್ತು. ಅದು ಅಲ್ಲಿ ನಿಮ್ಗೆ 4:30-5 ಗಂಟೆಗೆ ಬಂದರೆ ಎಲ್ಲ ಥರದ ಹಾಲು ಬೇಕಾದ್ರೆ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗ್ ಫ್ರಮ್ ಇವತ್ತಿನ ರೇಟ್ ನಿಮಗೆ 24-25 ರೂಪಾಯಿಂದ ನಿಮಗೆ 15 ರೂಪಾಯಿಂದ ಹಾಲು ಸ್ಟಾರ್ಟ್ ಆಗುತ್ತೆ. ಬಟ್ ತಗೊಳ್ಳೋರಿಗೂ ಬುದ್ಧಿ ಬೇಕು. ಮತ್ತು ಏನಾಗುತ್ತೆ ಅಂದರೆ ಇದೆಲ್ಲ ಲೂಸ್ ಹಾಲು. ಅವ್ರು ಹೇಳಿದಾಗ ಈ ರೋಡ್ ಕಡೆಯಿಂದ ಬೇರೆ ಈ ರೋಡ್ ಒಂದೇ ಇಲ್ಲ, ನಿಮಗೆ ತಮಿಳ್ನಾಡಿಂದ ಜಾಸ್ತಿ ಬರ್ತದೆ, ಆಂಧ್ರದಿಂದ ಕಮ್ಮಿ. ಆಂಧ್ರದಿಂದ ಬರೋದೆಲ್ಲ ನಿಮಗೆ ಎಮ್ಮೆ ಹಾಲು ಅದೆಲ್ಲ ಮಿಕ್ಸ್ ಆಗಿ ಬರ್ತದೆ. ಅದು ಬಿಟ್ಟರೆ ಮತ್ತು ಬೇರೆ ಏನು ಅಡಲ್ಟ್ರೇಷನ್ ಇಲ್ಲ. ಇಲ್ಲಿಂದ ತಮಿಳ್ನಾಡಲ್ಲಿ ಬರೋದು ಮುಂಚೆಯಿಂದನೂ ಆ ಜಾಗ ಅಂತ ಹೇಳೋದು ಬೆಳಗ್ಗೆ 4:15 ಬಂದರೆ ಈ ಥರದ ಹಾಲು ಸಿಗುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ಈಗ ರೇಟ್ ಜಾಸ್ತಿ ಆಯ್ತಲ್ಲ ಇವಾಗ. ಸೊ ಹೋಟ್ಲವರಲ್ಲಿ ಚಿಕ್ಕ ಹೋಟ್ಲವ್ರು ಏನು ಮಾಡಿದ್ರು, ಅವರಿಗೆ 24 ರೂಪಾಯಿ 25 ರೂಪಾಯಿ ಕೊಟ್ಟು ತೊಗೊಳ್ಳಿಕ್ಕಾಗೋದಿಲ್ಲ. ಸೊ ಆಲ್ಟರ್ನೇಟಿವ್ ಈ ಥರದಕ್ಕೆ ಬರ್ತಾರೆ. ಬಟ್ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂದರೆ ಮೋಸ್ಟ್ ಆಫ್ ನಮ್ಮಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಲ್ಯಾಬ್ರೇಟ್ರಿ ಇಲ್ಲ ಅಂತ ಕಾಣುತ್ತೆ. ರೆಸ್ಟೋರೆಂಟ್ಗಳಲ್ಲಿ ನಾವು ಲ್ಯಾಬ್ರೇಟ್ರಿ ಇಟ್ಕೊಂಡಿದ್ದೀವಿ. ನಾವು ಈ ಪರ್ಪಸ್ಸಿಲ್ಲ ಅಂತ ಎಂಟೈರ್ ಇದಕ್ಕೆ ಹಾಲು ಬಂದ ತಕ್ಷಣ ಫಸ್ಟ್ ನಾವು ಚೆಕ್ ಮಾಡ್ತೀವಲ್ಲ, ನಾವು ಮಾಡೋದು ಆ್ಯಕ್ಚುಲಾಗಿ ಫಸ್ಟ್ ಫ್ಯಾಟಿಗೆ ಚೆಕ್ ಮಾಡ್ತೀವಿ. ಈಗ ನಾವು ಯಾಕೆ ನಾವು ಮುಂಚೆಯಿಂದ ಇವರಿಗೆ ನಾವು KMFನಲ್ಲಿ 6% ಅದು ಫ್ಯಾಟ್ ಇದೆಯಲ್ಲ, ಆ ಹಾಲು ತೊಗೊಳ್ತೀವಿ ನಾವು. ಸೊ ಆ ಹಾಲಿಗೆ ನಿಮಗೆ ಫ್ಯಾಟ್ ಚೆಕ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಫ್ಯಾಟಿಗೆ ಕಮ್ಮಿ ಆದ ನಾವು ಅದಕ್ಕೆ ಕಮ್ಮಿ ಕೊಡ್ತೀವಿ, ರೇಟ್ ಕಮ್ಮಿ ಕೊಡ್ತೀವಿ ಅವರಿಗೆ. ಅದೇ ಥರ ನಿಮಗೆ ಈ ಥರ ನಿಮಗೆ ನೆಕ್ಸ್ಟ್ SNF ಅವ್ರು ಹೇಳಿದ್ರಲ್ಲ, ಸಾಲಿಡ್ ನಾಟ್ ಫ್ಯಾಟ್,
ಬಟ್ ಯೂಶ್ವಲಾಗಿ ಏನಂತಂದರೆ ಹೆಚ್ಚಿನವರಿಗೆ ಸಾಲಿಡ್ ನಾಟ್ ಫ್ಯಾಟ್ ಯಾಕಂತ ಅರ್ಥ ಆಗ್ತಿಲ್ಲ. ಸಾಮಾನ್ಯವಾಗಿ ಹೋಟ್ಲ್ಗಳಲ್ಲೇ ಆಗಲಿ ಬೇರೆ ಎಲ್ಲೇ ಆಗಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಹಾಲು ತೊಗೊಂಬಂದ್ಬಿಟ್ಟು ಅದಕ್ಕೆ ಒಂದಕ್ಕೊಂದು ನೀರು ಹಾಕಿಬಿಡ್ತಾರೆ. ಸಪೋಸ್ ಈಗ ನಿಮಗೆ ಈ ಸಿಕ್ಕೋ ಹಾಲೆಲ್ಲ ನಿಮಗೆ ಏನಂತ ಹೇಳಿದ್ರೆ 3.5% ಅಥವಾ 3% ಫ್ಯಾಟ್ ಇರ್ತದೆ, ನಿಮಗೆ 3% ಅಥವಾ 4.5%, ಇದು ಎರಡರಲ್ಲಿ ಯಾವುದಾದ್ರು ಒಂದು ಹಾಲು ಇರ್ತದೆ. ಅದಕ್ಕೆ 8.5% ನಿಮಗೆ SNF ಇರಬೇಕು. SNF ಕಮ್ಮಿ ಆಗಿದ್ದರೆ ಇವು ನೀರು ಹಾಕಿದ ತಕ್ಷಣ ನಿಮ್ಗೆ ಅಷ್ಟಂಶ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ 20% ನೀರು ಹಾಕಿದ್ರೆ ಅಷ್ಟಂಶ ನಿಮ್ದು ಕಮ್ಮಿ ಆಗುತ್ತೆ. ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಗಳು ಅವ್ರು ಹೇಳಿದ್ರಲ್ಲ ಆ ಥರ ಮಾಡ್ತಾರೆ. ಬಟ್ ಇಲ್ಲ ಅಂತಲ್ಲ, ಇದೆ. ಬಟ್ ಬ್ರ್ಯಾಂಡೆಡಲ್ಲಿ ನನ್ನ ಪ್ರಕಾರ ಈಗ ತುಂಬ ಕಮ್ಮಿ ಅಂತ ಹೇಳ್ಬೋದು. ಒಂದೇ ಒಂದು ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ಅಸಿಡಿಟಿ. ಹಾಲಿನಲ್ಲಿ ಅಸಿಡಿಟಿ ಜಾಸ್ತಿ ಆಗುತ್ತಲ್ಲ, ಆವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ 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 ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ ಸರ್. ತಮ್ಮ ಸರ್ ಇದೆ ಅಂತೂ ನಿಮ್ಗೆ ಸ್ವಲ್ಪ ಖುಷಿಯಾಗಿರ್ಬೇಕು, ಯಾಕಂದರೆ ಅವರು ಕೂಡ ಪರೀಕ್ಷೆ ಮಾಡಿದಂಥ ಸ್ಯಾಂಪಲಲ್ಲಿ ಇವರೊಬ್ಬರೇ ಅಲ್ಲ, ನಮ್ಮ ಹಾಲಿನ ಮೇಲೆ ಒಂದು ಡ್ರಾಪ್ ಸಿಂಬಲ್ ಇದೆ, ನಿಮೋನಿಕ್ ಸಿಂಬಲ್ ಅಂತ ಹೇಳ್ತೀವಿ. ಅದು ನಿಮೋನಿಕ್ ಸಿಂಬಲ್ನ ಕೋಆಪರೇಟಿವ್ ಡೈರೀಸ್ಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಭಾರತ ಸರ್ಕಾರದ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಕೊಟ್ಟಿದ್ದಾರೆ. ಅವ್ರು ನಿಮೋನಿಕ್ ಸಿಂಬಲ್ ಕೊಡೋದು ಒಂದೇ ಅಲ್ಲ, ಅವ್ರು ನಿಯಮಿತವಾಗಿ ನಮ್ಮ ಹಾಲಿನ ಪರೀಕ್ಷೆ ಕೂಡ ಮಾಡ್ತಿದ್ದಾರೆ. ಅದೊಂದು ಕಡೆ. ಇನ್ನೊಂದು ನಮ್ಮ ಎಲ್ಲ ಡೈರಿಗಳು ISO 9000, ISO 22000 ಸರ್ಟಿಫೈಡ್ ಡೈರೀಸ್, ಅಂದರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಫುಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಒಂದು ಬೆಸ್ಟ್ ಸಿಸ್ಟಮ್ಸ್ ವಿ ಫಾಲೋ. ಸೊ ನಮಗೆ ಭಾಳ ಮುಖ್ಯವಾಗಿ ಗ್ರಾಹಕರ ಸೇವೆ, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲು ಕೊಡಬೇಕು, ಅವರ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇರೋದ್ರಿಂದ ಇಂಥ ಒಂದು ಈ ಕಲಬೆರಕೆ ಇವೆಲ್ಲ ನಮಗೆ ಕನಸಿನಲ್ಲೂ ನಾವು ಇದ್ರ ಬಗ್ಗೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಕೇಳಿದ್ದು ಏನೋ ಒಂಥರ ಈ ನಂದಿನಿ ಹಾಲು ಮೊದಲಷ್ಟು ಕ್ವಾಲಿಟಿ ಬರ್ತಾ ಇಲ್ಲ, ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಅಡ್ಡ ವಾಸನೆ ಹೊಡೆಯುತ್ತೆ. ಇಲ್ಲ, ಈಗ ಮಯ್ಯ ಅವರು ಹೇಳ್ದಂಗೆ ಒಂದು ಅಸಿಡಿಟಿ. ಈಗ ಹಾಲನ್ನ ಹೇಳ್ದಂಗೆ ಕೋಲ್ಡ್ ಸ್ಟೋರಲ್ಲಿ, ಕೋಲ್ಡ್ ಚೈನಲ್ಲಿ ನಾವು ಹಾಲನ್ನ ಸಾಗಿಸೋದೇ ಇರ್ಬೋದು, ಶೇಖರಿಸಿದ್ರು ಮಾಡಬೇಕು. ಈಗ ಏನು ಮಾಡ್ತೀವಿ, ಕೆಲವರು ಹಾಲು ತೊಗೊಂಡು ಹೊರಗಡೆ ಇಟ್ಕೊಂಡು ಮಾರ್ತಾ ಇರ್ತಾರೆ. ಮಧ್ಯಾಹ್ನ ಆಗುತ್ತೆ, ಹಂಗೆ ಹೊರಗಡೆ ಇಟ್ಕೊಂಡು ಮಾರ್ತಾ ಇದ್ದಾಗ ಏನಾಗುತ್ತೆ, ಹಾಲಿನಲ್ಲಿ ಹುಳಿ ಅಂಶ ಜಾಸ್ತಿ ಆಗುತ್ತೆ, ಆಗ ವಾಸನೆ ಬರುತ್ತೆ. ಸೊ ಅದಕ್ಕೆ ಹಾಲು ಆದಷ್ಟು ಫ್ರಿಜ್ಜಲ್ಲಿ ಇಟ್ಟು ಸರಿಯಾದ ರೀತಿಯಲ್ಲಿ ಶೇಖರಿಸಿದ್ರೆ ಹಾಲಿಗೆ ಅಂಥ ವಾಸನೆ ಬರುತ್ತೆ. ಬಟ್ ನಮ್ಮ ಡೈರಿ ಹಾಲಿನಲ್ಲಿ ಇವತ್ತಿನ ದಿವಸ ಸಾಕಷ್ಟು ಸುಧಾರಣೆಗಳಾಗಿದೆ. ಇವತ್ತಿನ ದಿವಸ ನಾವು ಕೋಲ್ಡ್ ಚೈನ್ಗೋಸ್ಕರ ಪ್ರತಿಯೊಂದು ಹಂತದಲ್ಲೂ ಪ್ರೊಡ್ಯೂಸರ್ ಇವ್ರಿಗೆ ಯಾರು ಏಜೆಂಟ್ಗಳಿಗೆ ಇದು ಇನ್ಸುಲೇಟೆಡ್ ಬಾಕ್ಸ್ ಕೊಡ್ತಾ ಇದ್ದೀವಿ ಅವ್ರಿಗೆ. ಈಗ ನಾವು ಮೊದಲು ಹಾಲನ್ನ ಅನ್ಇನ್ಸುಲೇಟೆಡ್ ಟ್ರಕ್ಗಳಲ್ಲಿ ಏಜೆಂಟ್ರಿಗೆ ಸಪ್ಲೈ ಮಾಡ್ತಾಯಿದ್ವಿ. ಈಗ ನಮ್ಮ ಎಲ್ಲ ಸಾಗಾಣಿಕೆ ಡಿಸ್ಟ್ರಿಬ್ಯೂಷನ್ ಟ್ರಕ್ಸ್ಗೆ ಇನ್ಸುಲೇಟೆಡ್ ಮಾಡಿಸಿದ್ವಿ. ಸೊ ಅದಕ್ಕೆ ಟೆಂಪ್ರೇಚರ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ. ಆಮೇಲೆ ಡೈರಿಗಳನ್ನ ಅಷ್ಟೇ, ಬೆಂಗಳೂರು ಡೈರಿ ಅಂತ ಡೈರಿಗಳು ನೋಡಿದ್ರೆ ನಿಜವಾಗ್ಲೂ ಯಾವ ರೀತಿ ಮಾನವ ಒಂದು ಸಂಪರ್ಕವಿಲ್ಲದೆ ಗಣಕೀಕೃತ ವ್ಯವಸ್ಥೆಯಲ್ಲಿ ಹಾಲನ್ನ ಒಂದು ನಿಖರದ ಗುಣಮಟ್ಟಕ್ಕೆ ನಾವು ಸಂಸ್ಕರಿಸ್ತಾ ಇದ್ದೀವಿ. ಹಾಲನ್ನ ಉತ್ತಮ ಗುಣಮಟ್ಟ ಕಾಪಾಡೋದಕ್ಕೋಸ್ಕರ ಬೆಂಗಳೂರಿನ ಮೆಗಾ ಡೈರಿ ಏನು ಬೆಂಗಳೂರು ಡೈರಿ ಇದೆ, ಸುಮಾರು ದೇಶಾದ್ಯಂತ ಜನಗಳು ಬಂದು ನೋಡ್ಕೊಂಡು ಹೋಗ್ತಾರೆ. ಅಂಥ ಒಂದು ಡೈರಿ ಸ್ಥಾಪಿಸಬೇಕು. ವೆರಿ ಫ್ಯೂ ಡೈರೀಸ್, ಸಚ್ ಡೈರೀಸ್ ಆರ್ ದೇರ್. ಬೆಂಗಳೂರಿನ ಮೆಗಾ ಡೈರಿ, ಗಾಂಧಿನಗರದಲ್ಲಿ, ಇನ್ನು ಅಹಮದಾಬಾದಲ್ಲಿ ಒಂದು ಡೈರಿ ಇದೆ, ಡೆಲ್ಲಿದೆ. ಈ ಥರ ಕೆಲವೇ ಡೈರಿಗಳು ಒಂದು ಉತ್ತಮವಾದ ಒಂದು ಸಂಸ್ಕರಣಾ ವ್ಯವಸ್ಥೆನ, ಗಣಕೀಕೃತ ವ್ಯವಸ್ಥೆ. ಅಲ್ಲಿ ನೀವು ನಮ್ಮ ಆ ಒಂದು ಪ್ರೋಸೆಸ್ ಅಲ್ಲಿ ನೋಡಿದ್ರೆ ಅಲ್ಲಿ ಯಾರು ಆಪರೇಟರ್ಗಳೇ ಇರಲ್ಲ, ಎಲ್ಲ ಪ್ರತಿಯೊಂದು ಗಣಕ ಯಂತ್ರಗಳ ಮೂಲಕ ನಿಯಂತ್ರಿಸ್ತಾ ಇದೆ. ಎಲ್ಲ ಕಂಪ್ಯೂಟರೈಸ್ಡ್ ಪ್ರತಿಯೊಂದು. ಎಸ್ ಸರ್ ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಚರ್ಚೆನ ಮುಂದುವರಿಸೋಣ.